ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗುವಂತಹ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಇದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಜಗ್ಗು ಅಂದರೆ ಸ್ನಾನ ಮನೆಯಲ್ಲಿ ಯೂಸ್ ಮಾಡೋದು, ಮತ್ತು ಇಲ್ಲಿ ನಾವು ಅಡುಗೆ ಮನೇಲಿ ಯೂಸ್ ಮಾಡೋ ಜಗ್ನ ದಿನ ಸೋಪ್ ಹಾಕಿ ಕ್ಲೀನ್ ಮಾಡೋದಕ್ಕಿಂತ ಈ ರೀತಿ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಮ್ಮ ಕೈ ಕೂಡ ಸೇಫ್ ಆಗಿರುತ್ತೆ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಈ ಟಿಪ್ಸ್ ಅಂತೂ. ಇಲ್ಲಿ ಅಕ್ಕಿ ಅಂದರೆ ನಾವು ದೋಸೆ ಹಿಟ್ಟು ಮಾಡಿರ್ತೀವಲ್ಲ, ಇಡ್ಲಿಗೋ ದೋಸೆಗೆ ಅಂತ ಮಾಡಿರ್ತೀವಲ್ಲ, ಆ ಹಿಟ್ಟು ಮಿಕ್ಕಿರುತ್ತೆ. ಕೆಲವೊಂದು ಸರಿ ಒಂದು ದೋಸೆ ಆಗೋಷ್ಟು ಮಿಕ್ಕಿರುತ್ತೆ, ಅಥವಾ 2 ದೋಸೆ ಆಗೋಷ್ಟು ಮಿಕ್ಕಿರುತ್ತೆ. ಅದನ್ನು ತಗೊಂಡು ಈ ರೀತಿ ಮಗ್ಗಿಗೆ ಹಾಕಿ ನಾವು ಉಜ್ಜೋದ್ರಿಂದ ಎಷ್ಟೇ ಹಳೆ ಕೊಳೆ ಇದ್ದರೂ ಕೂಡ ಕ್ಲಿಯರಾಗಿ ಹೋಗುತ್ತೆ ಫ್ರೆಂಡ್ಸ್. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಬೇಕಾದರೆ ನೀವೇ ಹೇಳ್ತೀರಾ, ನನಗೊಂದು ಥ್ಯಾಂಕ್ಸ್ ಹೇಳ್ತೀರಾ, ಅಥವಾ ಕಮೆಂಟಲ್ಲಿ ನೀವು ಕೂಡ ಬೇರೆಯವ್ರಿಗೂ ಶೇರ್ ಮಾಡ್ತೀರಾ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಇದು ನಾನು ಕೂಡ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ನೋಡಿದೆ. ನೋಡಿಬಿಟ್ಟು ಟ್ರೈ ಮಾಡಿದಾಗ ನಿಜವಾಗೂ ಒಳ್ಳೆ ರಿಸಲ್ಟ್ ಸಿಕ್ತು ನನಗಂತೂ. ಇದೇ ರೀತಿ ನಾನು ಯಾವಾಗಲೂ ಮಗ್ಗು ಮತ್ತು ಬಕೆಟ್ಗಳನ್ನೆಲ್ಲ ಇದೇ ರೀತಿ ನಾನು ಅಕ್ಕಿ ದೋಸೆ ಹಿಟ್ಟಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ನಾವು ಆ ದೋಸೆ ಹಿಟ್ಟನ್ನ ವೇಸ್ಟ್ ಅಂತ ಚೆಲ್ಲೋ ಬದಲು ಈ ರೀತಿ ರೀಯೂಸ್ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಈ ಟಿಪ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ಟಿಪ್ಸು ಸಿಂಕಲ್ಲಿ ನೋಡಿ ಯಾವ ಥರ ನೀರಿನ ಕಳೆಗಳು ಹಾಗೇ ವೈಟ್ಗೆ ಡ್ರಾಪ್ಸ್ಗಳು ಹಾಗೇ ಇರುತ್ತೆ. ಮತ್ತು ಸಿಂಕು ಕೂಡ ಸ್ಮೆಲ್ ಬರುತ್ತೆ. ಅದಕ್ಕೆ ಅಂತಲೇ ನಾನಿಲ್ಲಿ ಸೋಡಾ ಹಾಕೊಂಡಿದ್ದೀನಿ, ಅಡುಗೆ ಸೋಡಾ ಹಾಕೊಂಡಿದ್ದೀನಿ, ಮತ್ತು ವಿನಿಗರು. ನಾನ್ ಫ್ರೂಟ್ ವಿನಿಗರ್ ಬರುತ್ತಲ್ಲ, ಅದನ್ನು ಹಾಕಬೇಕು. ತುಂಬಾ ಯೂಸ್ಫುಲ್. ನೋಡಿ ಎಷ್ಟು ರಿಯಾಕ್ಟ್ ಆಗ್ತಿದೆಯಲ್ವಾ. ಇದನ್ನು ಹಾಕಿ ಬಿಸಿನೀರು ತುಂಬಾ ಬಿಸಿಯಾಗಿರಬೇಕು, ಕುದಿಯೋ ನೀರಾಗಿರಬೇಕು. ಅಥವಾ ಮಾಮೂಲಿ ನಾವು ಸೋಲಾರ್ ಇರೋರು ಅಂತೂ ಬಿಸಿನೀರಂತೂ ಇದ್ದೇ ಇರುತ್ತೆ. ನೀರನ್ನ ಹಿಡ್ಕೊಬಂದು ಬಿಸಿನೀರನ್ನ ಸೋಲಾರ್ ಬರೋ ಬಿಸಿನೀರನ್ನ ಹಿಡ್ಕೊಬಂದು ಈ ರೀತಿ ಒಂದು ಬಕೆಟ್ ಫುಲ್ಲು ಇರಬೇಕು. ಆಗ ಎಷ್ಟೇ ಸ್ಮೆಲ್ಲು ಮತ್ತು ಕಟ್ಕೊಂಡಿರೋ ಹಳೆ ಕೊಳೆಗಳು ಕಟ್ಕೊಂಡಿರುತ್ತಲ್ಲ, ಅದು ಕೂಡ ಹೊರ್ಟೋಗುತ್ತೆ ಫ್ರೆಂಡ್ಸ್. ಮತ್ತು ನೀರು ಹಾಕಿದ್ಮೇಲೆ ಇಲ್ಲಿ ನಾನು ಒಂದು ಸಾಂಪ್ ತಗೊಂಡು ಕ್ಲಿಯರಾಗಿ ಎಲ್ಲ ಮತ್ತೆ ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿ ಅದೇ ಅಲ್ಲಿ ನೀರದ್ದು ಕಲೆಗಳಿರುತ್ತಲ್ಲ, ಅದು ಮೇಲ್ಗಡೆ ಅಂತೂ ವೈಟ್ಗಾಗಿದೆಯಲ್ಲ, ಒಂದು ಡ್ರಾಪ್ ಥರ, ಅದನ್ನು ಹೋಗ್ಸೋಕ್ಕೆ ಅಂತ ಸಾಂಪು ಮತ್ತು ಸೋಡಾ ಹಾಕೊಂಡು ಉಜ್ಜುತ್ತಾ ಇದ್ದೀನಿ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ. ಮತ್ತು ನಾನಿಲ್ಲಿ ಬಿಸಿನೀರನ್ನೇ ಹಾಕ್ತಾಯಿದ್ದೀನಿ. ಈ ರೀತಿ ವಾರಕ್ಕೊಂದು ಸರಿ ಮಾಡಿ, ನಿಮ್ಮ ಸಿಂಕ್ ಅಂತೂ ನೀಟಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ ನೋಡಿ. ಮತ್ತೊಂದು ಟಿಪ್ಸ್ ಬಂದು ಗ್ಯಾಸ್ ಬರ್ನರ್ ಇದೆಯಲ್ಲ, ಅದನ್ನು ನಾವು ತೊಳ್ಕೊತಾನೇ ಇರಬೇಕು. ಹಾಗಾದ್ರೆ ಮಾತ್ರ ಗ್ಯಾಸ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಬೇಗ ಗ್ಯಾಸ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಎಷ್ಟು ಮಸಿಯಾಗಿದೆ. ನಮ್ಮ ಗ್ಯಾಸ್ ಅಂತೂ ತುಂಬಾ ಮಸಿಯಾಗಿದೆ. ಅದು ನಾನು 15 ದಿನ ಹಾಗೆ ಬಿಟ್ಬಿಟ್ಟು ಈ ಸರಿ ಅಂತೂ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಅದು ಈ ವೀಡಿಯೋಗೋಸ್ಕರ ಈ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಕ್ಲೀನ್ ಆದಂಗೂ ಆಗುತ್ತೆ, ವೀಡಿಯೋ ಮಾಡಿದಾಗೂ ಆಗುತ್ತೆ ಅಂತ ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಹಾರ್ಪಿಕ್ ತಗೊಂಡಿದ್ದೀನಿ ಸ್ವಲ್ಪ, ಮತ್ತು ಇಲ್ಲೂ ಕೂಡ ವಿನಿಗರ್ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ನೋಡಿ ಯಾವ ರೀತಿ ರಿಯಾಕ್ಟ್ ಆಗ್ತಿದೆಯಲ್ವಾ ಫ್ರೆಂಡ್ಸ್. ಇದು ಕೈ ಹಾಕಿ ಅಂತೂ ಹಾಗೆ ಮಾಡಬೇಡಿ. ಒಂದು ಸ್ಪೂನ್ ಸಹಾಯದಿಂದನೋ ಅಥವಾ ಗ್ಲೌಸ್ ಹಾಕೊಂಡು ಮಾಡಿ. ತುಂಬಾ ಕೈ ಉರಿ ಬರುತ್ತೆ ಇದಂತೂ. ಅದಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಮಾಡಿ. ತುಂಬ ರಿಯಾಕ್ಟ್ ಆಗ್ತಿತ್ತು ನನಗಂತೂ. ಸ್ಮೆಲ್ಲು ಒಂಥರ ವಿಚಿತ್ರ ಅನಿಸ್ತಿತ್ತು, ಬ್ಯಾಡ್ ಸ್ಮೆಲ್ ಬರ್ತಿತ್ತು. ತುಂಬಾ ಅದು ರಿಯಾಕ್ಟ್ ಆಗುತ್ತೆ. ಅಷ್ಟು ಮಾಸ್ಕ್ ಹಾಕೊಂಡು ಅಥವಾ ನೀವು ಗ್ಲೌಸ್ ಹಾಕೊಂಡು ಮಾಡ್ಬೋದು ಫ್ರೆಂಡ್ಸ್. ಈಗ ಒಂದು 10 ನಿಮಿಷ, ಒಂದು ಕಾಲು ಗಂಟೆನೇ ನೆನೆಸಿಟ್ಟು ಆಮೇಲೆ ನಾವು ಈ ಥರ ಒಂದು ಬ್ರಷ್ ಸಹಾಯದಿಂದ ಉಜ್ಕೋಬೇಕು ಫ್ರೆಂಡ್ಸ್. ಹಾಗಾದರೆ ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕೊಳೆ ಎಲ್ಲ ನೋಡಿ ಎಷ್ಟು ಮಸಿ ಅಂತೂ ಆಗಿತ್ತು. ನಮ್ಮದು ಯಾಕೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಈ ಥರ ಮಸಿನೇ ಆಗ್ತಿರುತ್ತೆ ನೋಡಿ ಫುಲ್ಲು. ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಈ ರೀತಿ. ನಮ್ಮದು ಗ್ಯಾಸ್ ಬರ್ನರ್ ಬಂದು ಕಾಪರ್ದು, ಅದರಿಂದ ಆ ಥರ ಆಗ್ಬೋದು ಅನಿಸುತ್ತೆ, ನನಗಂತೂ ಗೊತ್ತಿಲ್ಲ. ನೋಡಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ರಿಯಾಕ್ಟ್ ಆಗಿದೆ ಅಂತ. ನೀವು ಆದಷ್ಟು ಪ್ಲಾಸ್ಟಿಕ್ ಬೌಲಲ್ಲೇ ಹಾಕೋಬಿಡಿ, ಸ್ಟೀಲ್ ಬೌಲಲ್ಲಿ ಹಾಕಬೇಡಿ. ಹಾರ್ಪಿಕ್ಕು ತುಂಬ ರಿಯಾಕ್ಟ್ ಆಗುತ್ತೆ. ನಮ್ಮದು ಬೌಲಂತೂ ತುಂಬ ಒಂಥರ ಹಾಳಾದಂಗೆ ಆಯಿತು ಫ್ರೆಂಡ್ಸ್. ಮತ್ತೊಂದು ಟಿಪ್ಸ್ ಬಂದು ವಾಷಿಂಗ್ ಮಿಷಿನ್ಗೆ
ಬಟ್ಟೆ ಹಾಕಬೇಕು ಅಂತಂದರೆ ನಾವು ಫುಲ್ಲು ಕಾಲರೆಲ್ಲ ಉಜ್ಜಿ ಹಾಕಬೇಕು. ಮತ್ತು ಕಲರ್ ಬಟ್ಟೆ ಬೇರೆ ಕಲರ್ ಬಟ್ಟೆ ಹಾಕಿದ್ರೆ ಕಲರ್ ಹಿಡ್ಕೊಬಿಡುತ್ತೆ ಅಂತ ಭಯ ಇರುತ್ತಲ್ವ, ಅದಕ್ಕೆ ಅಂತಲೇ ಇಲ್ಲಿ ಒಂದು ಈನೋ ಪ್ಯಾಕೆಟ್ ಹಾಕಿಡ್ತಾ ಇದ್ದೀನಿ. ಈನೋ ಹಾಕೋದ್ರಿಂದ ಆ ರೀತಿ ಕಲರ್ ಯಾವುದೂ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ಎಷ್ಟೇ ನಾವು ಮಿಷಿನಲ್ಲಿ ಹೋಗಿದ್ರು ಕೊಳೆ ಹೋಗಲ್ಲ ಅನ್ನೋರು ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ. ನಾನಿಲ್ಲಿ ಸರ್ಫ್ ಎಕ್ಸೆಲ್ ಲಿಕ್ವಿಡು ಮತ್ತು ಕಂಫರ್ಟ್ ಹಾಕೋತಾ ಇದ್ದೀನಿ. ಹಾಕಿ 30 ಮಿನಿಟ್ಸ್ ಅಷ್ಟೇ ಸಾಕು ನಮಗಂತೂ, ಏಕೆಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಅದು ಕಡಿಮೆ ಇದರಲ್ಲಿ ಹೊಡೆದ್ರೆ ಸಾಕು. 30 ಮಿನಿಟ್ಸ್ ಅಷ್ಟೇ ನಾನು ಇಲ್ಲಿ ವಾಸಕ್ಕೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕೊಳೆ ಹೋಗಿದೆ ಫ್ರೆಂಡ್ಸ್. ನಾನು ಆಗಲೇ ಕಾಲರ್ ತೋರಿಸಿದ್ದೀನಿ ಮತ್ತು ಈಗ ಕೂಡ ಕಾಲರ್ ತೋರಿಸ್ತಾ ಇದ್ದೀನಿ. ನೀಟಾಗಿ ಕೊಳೆ ಹೋಗಿದೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.